ಸೆಲೆಬ್ರಿಟಿ ಆಗಿ ಆ ಥರ ಮಾಡಬೇಡ್ದಾಯ್ತು, ಆ ಥರ ಇದರಲ್ಲಿ ಭಾಗವಹಿಸಬೇಡ್ದಾಯ್ತು. ಅವ್ರು ಚೆನ್ನಾಗಿ ಹೆಸರು ಮಾಡಿದ್ರು, ಬಾಸ್ ಡಿ ಬಾಸ್ ಅಂತ ಕರೀತಾ ಇದ್ರು ಅವ್ರಿಗೆ ಎಲ್ಲರೂ, ಅವ್ರ ಫ್ಯಾನ್ಸ್ ಎಲ್ಲ. ಆದರೆ ಏನೋ ಆಗ್ಬಿಟ್ಟಿದೆ, ಮನುಷ್ಯ ಹೇಳೋಕ್ಕಾಗಲ್ಲ ಏನಾಯಿತು ಅಂತ. ನೋಡೋಣ, ಕಾನೂನು ಪ್ರಕಾರ ಹೋಗಿ ಏನೋ ಒಂದು ಕ್ಷಮೆ, ಒಂದು ಶಿಕ್ಷೆ, ಒಂದು ಇದು ಆಗಲಿ ಅವ್ರಿಗೆ ಬಿಡುಗಡೆ ಅಂತ. ಕಾನೂನು ಪ್ರಕಾರ ಕೊಲೆ ಪ್ರಕರಣ ಏನೋ ಒಂದು ಕಾನೂನ ಕೈಗೆ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಂತ. ಕಾನೂನಿಗೆ ಕೈಗೆ ತಗೊಳ್ಳೋದು ತುಂಬಾ ಇದು. ಅದು ಕಾನೂನು ಯಾವತ್ತೂ ಕೈಗೆ ತೊಗೊಬೇಡ್ದು. ಯಾಕಂದರೆ ದೇಶ ನಡೀತಾ ಇರೋದು ಕಾನೂನು ಪ್ರಕಾರನೇ ಎಲ್ಲ ಇದು ನಡೆಯೋದು. ಅದಕ್ಕೆ ಕಾನೂನಿಗೆ ನಾವು ಕೈನಲ್ಲಿ ತೊಗೊಬೇಡ್ದು. ಆಮೇಲೆ ನಮ್ಮ ಸಿದ್ದರಾಮಯ್ಯ ಹೇಳಿದ್ರಲ್ಲ ಏನಂತ, ಕಾನೂನು ಕೋರ್ಟು ಏನು ಹೇಳುತ್ತೆ ನಿರ್ಧಾರ ತಗೊಳ್ಳತ್ತೆ, ಅದರಲ್ಲಿ ನಾವು ಇದಿರ್ತೀವಿ ಅಂತ. ಅದೇ ನ್ಯಾಯ ಇದಾಗಬೇಕು ಕೋರ್ಟಿಂದ. ಸರ್, ಈಗ ರೇಣುಕಾ ಸ್ವಾಮಿ ಅವರ ಒಂದು ಫ್ಯಾಮಿಲಿಗೆ ಬಗ್ಗೆ ಒಂದೆರಡು ಏನೋ ಒಂದು ಸಾಂತ್ವನ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀನಿ? ಅವ್ರ ಬಗ್ಗೆ ನಾನು ಏನು ಜಾಸ್ತಿ ಕೇಳ್ಕೊಳ್ಳಿಲ್ಲ. ಲೆಕಿನ್ ಏನಂದರೆ, ಇವರು ಪೊಲಿಟಿಷಿಯನ್ ಆಗಿ ಸರ್ಕಾರ ನಡೆಸೋ ಇದರಲ್ಲಿ ಇವರು ಭಾಗವಹಿಸೋರು ಈ ಥರ ಇದು ಕೆಲಸಗಳು ಮಾಡಬಾರ್ದಾಯ್ತು. ಆಮೇಲೆ ಇದು ಏನು ಸೆಕ್ಸುವಲ್ ಹರಾಸ್ಮೆಂಟು ಇದೆಲ್ಲ ಕೇಳಕ್ಕೆ ಬರ್ತಾಯಿದೆ. ಅಂದರೆ ನಮಗೆ ಅದು ಡೀಟೇಲ್ ಗೊತ್ತಿಲ್ಲ. ಆ ಥರ ಏನಾದರೂ ಮಾಡಿದ್ರೆ ಅವ್ರಿಗೂ ಕಠಿಣ ಶಿಕ್ಷೆ ಸಿಗಬೇಕು ಅಂತ ನಾವು ಕಾನೂನು ಪ್ರಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.